ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಉದ್ದ, ಅಗಲ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೊಂದಿಗೆ ಗ್ರಹಿಸಿಕೊಳ್ಳಿರಿ. ಪ್ರಿಯರೇ, ಕರ್ತನಂತೆ ನಮ್ಮನ್ನ ಪ್ರೀತಿಸುವವರು, ನಮ್ಮನ್ನ ಕರುಣಿಸುವವರು ಬೇರೆ ಯಾರೂ ಇಲ್ಲ. ಪರಲೋಕದ ದೇವರು ಆ ಪ್ರೀತಿಯಿಂದಲೇ ತನ್ನ ಏಕೈಕ ಮಗನನ್ನು ನಮಗಾಗಿ ನೀಡಿದನು. ಆ ಮಗನು ತನ್ನನ್ನೇ ಬಲಿಯಾಗಿ ಒಪ್ಪಿಸಿಕೊಟ್ಟು ರಕ್ತವನ್ನ ಸುರಿಸಿ ಶಿಲುಬೆಯ ಮೇಲೆ ಯಜ್ಞವಾದನು. ಆತನು ತನ್ನ ಜೀವವನ್ನೇ ಕೊಟ್ಟಿದ್ದರಿಂದಲೇ ಪ್ರೀತಿ ಎಂದರೇನು ಎಂದು ನಾವು ಅರಿತುಕೊಂಡಿದ್ದೇವೆ. ಕ್ರಿಸ್ತನ ಪ್ರೀತಿಯ ಆಳ ಎಂದರೇನು? ಪಾಪದಲ್ಲಿ ಬಿದ್ದಿದಂತ ಜನರನ್ನ ರಕ್ಷಿಸಲು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು. ಅಂದರೆ ಆತನು ಪರಲೋಕವನ್ನೇ ತೊರೆದು ಭೂಮಿಯ ಅತ್ಯಂತ ಕೆಳಮಟ್ಟದ ಸ್ಥಳಕ್ಕೆ ನಮ್ಮನ್ನ ಹುಡುಕಿಕೊಂಡು ಬಂದದೇ ಆ ಪ್ರೀತಿಯ ಆಳ. ಪಾಪದ ಕೆಸರಿನಲ್ಲಿ ಸಿಲುಕಿ ಒದ್ದಾಡುತ್ತಿದ್ದ ನಮ್ಮನ್ನು ಎತ್ತಿ ಹಿಡಿದದ್ದೇ ಆ ಪ್ರೀತಿಯ ಆಳ. ಕಾಳೆಯಾದ ಕುರಿಯಂತಿದ್ದ ನಮ್ಮನ್ನು ತನ್ನ ಹೆಗಲ ಮೇಲೆ ಹೊತ್ತು ತಂದು ತನ್ನ ಪಕ್ಕದಲ್ಲಿ ಕೂರಿಸಿದ್ದೆ ಆ ಪ್ರೀತಿಯ ಆಳ. ಕಾಯಿಲೆಯಿಂದ ಬಳಲುತ್ತಿದ್ದ ಜನರನ್ನ ಹುಡುಕಿ ಹೋಗಿ ಅವರ ಮನಸ್ಸನ್ನು ಅರಿತು ಗುಣಪಡಿಸಿದ್ದೆ ಆ ಪ್ರೀತಿಯ ಆಳ. ಪಾಪದಲ್ಲಿ ಬಿದ್ದು ನರಕಕ್ಕೆ ಹೋಗುತ್ತಿದ್ದ ಮಾನವ ಕುಲವನ್ನ ರಕ್ಷಿಸಲು ಕ್ರಿಸ್ತನು ಆಳಕ್ಕೆ ಇಳಿದು ಬಂದನು. ಆತ್ಮ, ಪ್ರಾಣ, ಶರೀರಕ್ಕೆ ವಿಮೋಚನೆಯನ್ನ ನೀಡಿ ನಿತ್ಯ ಜೀವವನ್ನ ದಯಪಾಲಿಸಿದನು. ಕರ್ತನ ಪ್ರೀತಿಯ ಆಳದ ಕುರಿತು ಹೇಳುವುದಾದರೆ, ಮದರ್ ತೆರೆಸಾ ಅವರು ಯುರೋಪ್ ದೇಶದಲ್ಲಿದ್ದ ತನ್ನ ದೇಶವನ್ನೇ ತೊರೆದು ತನ್ನ ಸ್ವಂತ ಜನರನ್ನ ತೊರೆದು ಭಾರತ ದೇಶಕ್ಕೆ ಇಳಿದು ಬಂದರು. ಮರಣದವರೆಗೂ ಕರ್ತನ ಸೇವೆ ಮಾಡಲು ಕ್ರಿಸ್ತನ ಪ್ರೀತಿಯೇ ಅವರನ್ನ ಪ್ರೇರೇಪಿಸಿದ್ದು. ಆದದರಿಂದ ನೀವು ಸಹ ಕರ್ತನನ್ನು ಮಿತಿಯಿಲ್ಲದೆ ಪ್ರೀತಿಸಲು ಇಂದೇ ನೀವು ತೀರ್ಮಾನ ಮಾಡಿಕೊಳ್ಳಿರಿ. ಪವಿತ್ರಾತ್ಮನ ಮೂಲಕ ದೇವರ ಪ್ರೀತಿಯು ನಮ್ಮ ಹೃದಯಗಳಲ್ಲಿ ಸುರಿಸಲ್ಪಡುವುದರಿಂದ ನಾವು ಕ್ರಿಸ್ತನ ಪ್ರೀತಿಯ ಆಳಕ್ಕೆ ಸಾಗೋಣ. ಹಾಗಾಗುವಂತೆ ಶಾಂತಿದಾಯಕನಾದಂಥ ದೇವರು ನಿಮ್ಮೆಲ್ಲರಿಗೂ ಸಹಾಯ ಮಾಡಿ ನಿಮ್ಮನ್ನು ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.